ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NT ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರು ಪೆಟಿಕೋಟನ್ನು ಸ್ಟಿಚ್ ಮಾಡ್ಕೊಳ್ಳೋದು, ಕಟಿಂಗ್ ಮಾಡ್ಕೊಳ್ಳೋದು ಯಾವ ಥರ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಇದು ಒಂದು ಡ್ರೆಸ್ಸು. ಇದರ ಅಳತೆ ಬೇಸ್ ಮೇಲೆ ನಾವು ಪೆಟಿಕೋಟನ್ನು ಕಟಿಂಗು ಸ್ಟಿಚಿಂಗು ಮಾಡ್ಕೊಳ್ಳೋಣ. ಈ ಪೀಸನ್ನು ನಾನು 1 ಮೀಟರ್ ಕ್ಲಾತನ್ನು ತಗೊಂಡಿದ್ದೀನಿ. ಉದ್ದ ಬೇಕು ಅಂದರೆ ಇದನ್ನ 2 ಮೀಟರ್ ಕ್ಲಾತನ್ನು ತಗೊಳ್ಬೇಕಾಗುತ್ತೆ. ಸ್ವಲ್ಪ ದಪ್ಪ ಇರುವಂಥ ಕಾಟನ್ ಫ್ಯಾಬ್ರಿಕ್ ಅನ್ನು ತಗೊಳ್ಬೇಕಾಗುತ್ತೆ ಪೆಟಿಕೋಟು ಸ್ಟಿಚಿಂಗ್ಗೆ. ಫ್ರೆಂಡ್ಸ್, ಇದನ್ನು ನಾವು ಯಾವ ಥರ ಈಗ ಡ್ರೆಸ್ಸು ಅಳತೆ ಬೇಸ್ ಮೇಲೆ ಪೆಟಿಕೋಟು ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನೋಡಿ ಫ್ರೆಂಡ್ಸ್, ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಇದು 4 ಲೇಯರಲ್ಲಿದೆ. ಈ ಥರ 4 ಲೇಯರಲ್ಲಿ ಹಾಕಿಟ್ಕೊಂಡು ಈಗ ನಾವು ಅಳತೆ ಡ್ರೆಸ್ಸನ್ನು ತಗೊಂಡು ಯಾವ ಥರ ಮೆಜರ್ಮೆಂಟ್ ತಗೊಳ್ಳೋದು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಡ್ರೆಸ್ಸನ್ನು ಈ ಥರ ಹಾಕ್ಕೊಂಡು ಉದ್ದ ನಾವು ಎಷ್ಟು ಇಡಬೇಕು ಅನ್ನೋದನ್ನು ನೋಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಶಾರ್ಟ್ ಪೆಟಿಕೋಟನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತಿ ಪೆಟಿಕೋಟು ಸ್ಟಿಚ್ ಮಾಡ್ಕೊಳ್ತಾ ಇಲ್ಲ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೂ ನಾವು ಹಿಪ್ ಲೂಸ್ ಎಷ್ಟಕ್ಕಿರುತ್ತೆ ಅಷ್ಟರವರೆಗೂ ನಾವು ಅಳತೆನ ತಗೊಳ್ಬೇಕು. ನೋಡಿ, ಇಲ್ಲಿಂದ ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿಂದ ನಾವು ಅಳತೆನ ತಗೊಳ್ಬೇಕು. ನೋಡಿ ಫ್ರೆಂಡ್ಸ್, ಒಂದು 20 ಇಂಚು ನಾನು ಲೆಂತನ್ನು ಇಡ್ತಾ ಇದ್ದೀನಿ. ಇದು ನಮಗೆ 20 ಇಂಚು ಇದೆಯಾ ಇಲ್ಲ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ಇದು 20 ಇಂಚ್ ಇದೆ. 20 ಇಂಚನ್ನು ನಾನು ಇಟ್ಕೊಳ್ತೀನಿ. ಈಗ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ಗೆ ನಾವು ನೋಡಿ ಅಳತೆ ಡ್ರೆಸ್ಸನ್ನು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಚೆಸ್ಟ್ ಲೂಸು ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು 18 ಇಂಚ್ ಬರ್ತಾ ಇದೆ. 18 ಇಂಚಿಗೆ ಇದು ನಮಗೆ ಪೆಟಿಕೋಟ್ ಆಗಿರೋದ್ರಿಂದ ಲೂಸನ್ನು ಇಡಬೇಕು. ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿಕೊಂಡು 19 ಇಂಚನ್ನು ಇಡ್ತೀನಿ ನಾನು. ಈ 19 ಇಂಚನ್ನು ಈ ಥರ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 9.5 ಇಂಚ್ ಬರುತ್ತೆ. ಫ್ರೆಂಡ್ಸ್, ಇದು 4 ಲೇಯರ್ ಹಾಕ್ಕೊಂಡಿರೋದ್ರಿಂದ ನಾವು 4ರಲ್ಲಿ 1 ಭಾಗನ ತಗೊಂಡು ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ, ಚೆಸ್ಟ್ ಲೂಸು 9.5 ಇಂಚು. 9.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಮಾರ್ಜಿನ್ಗೋಸ್ಕರ ನಿಮ್ಮಿಷ್ಟ ಫ್ರೆಂಡ್ಸ್, 1.5 ಇಂಚ್ ಇಟ್ಕೊಳ್ಬೋದು, 2 ಇಂಚು ಸಹ ಇಟ್ಕೊಳ್ಬೋದು. ನಾನಿಲ್ಲಿ 2 ಇಂಚನ್ನು ಇಟ್ಕೊಳ್ತೀನಿ. ಈಗ ನಮಗೆ ಪೆಟಿಕೋಟ್ನ ಲೆಂತು, ಚೆಸ್ಟ್ ಲೂಸು ಮಾರ್ಕ್ ಮಾಡಿದ್ದಾಯಿತು. ನೆಕ್ ಆ್ಯಂಡ್ ಶೋಲ್ಡರ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು 38 ಎದೆ ಸುತ್ತಳತೆ ಆಗಿರೋದ್ರಿಂದ ನೆಕ್ ಆ್ಯಂಡ್ ಶೋಲ್ಡರ್ಗೆ 6 ಇಂಚನ್ನು ಇಟ್ಕೊಳ್ತೀನಿ. 5.5 ಇಂಚ್ ಇಟ್ಕೊಂಡ್ರೂ ಸಾಕಾಗುತ್ತೆ. ನಾನಿಲ್ಲಿ 6 ಇಂಚನ್ನು ಇಟ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, 6 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈಗ ನಮಗೆ ನೆಕ್ ಆ್ಯಂಡ್ ಶೋಲ್ಡರ್ಗೆ 2.5 ಇಂಚು ನಾವು ಡ್ರೆಸ್ಗೆ ಇಟ್ಕೊಳ್ತೀವಿ. ಆದರೆ ಪೆಟಿಕೋಟ್ಗೆ ಆ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಮಗೆ ಶೋಲ್ಡರು ಕಡಿಮೆ ಪಟ್ಟಿ ಬರಬೇಕು. ಅದಕ್ಕೋಸ್ಕರ ನಾವಿಲ್ಲಿ 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ನ ಬಿಡ್ತು 3 ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ಉಳಿದಿರೋ ನಮಗೆ 2.5 ಇಂಚು ಶೋಲ್ಡರ್ ಪಟ್ಟಿ ಸಾಕಾಗುತ್ತೆ. ಫ್ರೆಂಡ್ಸ್, ಈಗ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೆಂತು 6 ಇಂಚಿಗೆ ಇಟ್ಕೊಳ್ಬೇಕು. ಫ್ರೆಂಡ್ಸ್, 6 ಇಂಚನ್ನು ನಾವು ಆರ್ಮೋಲ್ ಲೆಂತನ್ನು ಇಟ್ಕೊಳ್ಬೇಕು. ಈಗ ಇದಕ್ಕೊಂದು ಲೈನನ್ನು ಹಾಕ್ಕೊಳ್ಳೋಣ. ಈ ಥರ ಲೈನನ್ನು ಹಾಕ್ಕೊಂಡು ಈಗ ಈ ಕಡೆನೂ ಸಹ ಒಂದು ಲೈನನ್ನು ಹಾಕ್ಕೊಳ್ಳೋಣ. ಈಗ ಈ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿದೀವಲ್ಲ, ಇದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ರೌಂಡನ್ನು ತೆಗಿಬೇಕು. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಈ ಥರ ಒಂದು ರೌಂಡ್ ಶೇಪನ್ನು ಕೊಡಬೇಕು. ಈಗ ಆರ್ಮೋಲ್ ಮಾರ್ಕಿಂಗ್ ಆಯಿತು. ಈಗ ನೆಕ್ಕಿಗೆ ನಾವು ಎಷ್ಟು ಲೆಂತ್ ತಗೊಳ್ಬೇಕು ಅಂದರೆ ಫ್ರೆಂಡ್ಸ್, ನಾವು ಡ್ರೆಸ್ಗಾದರೆ 5.5 6 ಇಂಚನ್ನು ತಗೊಳ್ತೀವಿ. ಆದರೆ ಪೆಟಿಕೋಟ್ಗೆ ನಾವು 6 ಇಂಚು ಇಲ್ಲ 6.5 ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 6.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಇದು ಪೆಟಿಕೋಟ್ ಆಗಿರೋದ್ರಿಂದ ಡ್ರೆಸ್ ನೆಕ್ಕಿಗಿಂತ ಸ್ವಲ್ಪ ಒಳಗಡೆಗೆ ಇರಬೇಕು. ಫ್ರೆಂಡ್ಸ್, ಇದು ಪೆಟಿಕೋಟು ಕಾಣಿಸ್ಬಾರ್ದು ಅಲ್ವಾ, ಅದಕ್ಕೆ ಈ ಥರ ಲೈನನ್ನು ಹಾಕ್ಕೊಂಡು ಇದಕ್ಕೆ ಈಗ ಇದನ್ನು ಜಾಯಿಂಟ್ ಮಾಡೋಣ. ಈ ಥರ ಮಾಡಿಕೊಂಡು ಇದಕ್ಕೂ ಸಹ ಈ ಥರ ಒಂದು ರೌಂಡ್ ಶೇಪನ್ನು ಕೊಡಬೇಕು. ಇದಿಷ್ಟು ಆದಮೇಲೆ ಫ್ರೆಂಡ್ಸ್, ಈಗ ನಾವು ವೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಳೋಣ. ವೆಸ್ಟ್ ಲೂಸು ನಮಗೆ ಅಳತೆ ಡ್ರೆಸ್ಸಲ್ಲಿ ಅಳತೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫ್ರೆಂಡ್ಸ್, ಇಲ್ಲಿ ನಮಗೆ ಚೆಸ್ಟ್ ಲೂಸ್ ಎಷ್ಟು ಬಂದಿದೆ ಅದರಲ್ಲಿ 1/2 ಇಂಚ್ ಕಡಿಮೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ವೆಸ್ಟ್ ಲೂಸನ್ನ
ಲೆಂತು ನಾನು 13.5 ಇಂಚಿಗೆ ಇಡ್ತಾ ಇದ್ದೀನಿ ನೋಡಿ. 13.5 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನಾವು 9.5 ಇಂಚ್ ಇಟ್ಟಿದ್ದೀವಿ ಚೆಸ್ಟ್ ಲೂಸು. ಇಲ್ಲಿ 9 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್. 9 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಇವೆರಡಕ್ಕೂ ಜಾಯಿಂಟನ್ನು ಮಾಡ್ಕೊಳ್ಳೋಣ. ಈಗ ನಾವು ಹಿಪ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಚೆಸ್ಟ್ ಲೂಸ್ ಎಷ್ಟು ಮಾರ್ಕ್ ಮಾಡಿದೀವೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ರೆ ನಮಗೆ ಹಿಪ್ ಲೂಸು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ನಾವು ಚೆಸ್ಟ್ ಲೂಸು 9.5 ಇಂಚ್ ಇಟ್ಟಿದ್ದೀವಿ. ಇದಕ್ಕೆ ನಾವೀಗ 10.5 ಇಂಚನ್ನು ಇಡೋಣ ನೋಡಿ. 10.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚನ್ನು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈಗ ಇದಕ್ಕೆ ಈ ಥರ ಒಂದು ಲೈನ್ಸನ್ನು ಹಾಕ್ಕೊಳ್ಳೋಣ. ಇದಿಷ್ಟು ಪೆಟಿಕೋಟ್ನ ಮಾರ್ಕಿಂಗು ಫ್ರೆಂಡ್ಸ್. ಇಷ್ಟೇ ಮಾರ್ಕಿಂಗ್ ಸಾಕಾಗುತ್ತೆ ನಮಗೆ ಪೆಟಿಕೋಟು. ಎಕ್ಸ್ಟ್ರಾ ಏನು ಮಾರ್ಕಿಂಗ್ ಅವಶ್ಯಕತೆ ಇರೋದಿಲ್ಲ. ಈಗ ಇದಿಷ್ಟನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಿಷ್ಟನ್ನು ಈಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರ ಸ್ಟಿಚ್ಚಿಂಗು ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಈಗ ಪೆಟಿಕೋಟ್ನ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ಈ ಥರ ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಇಟ್ಕೊಂಡು ಒಂದರ ಮೇಲೆ ನಾವು ಒಂದನ್ನು ಇಟ್ಕೊಂಡು ನೋಡಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಈ ಥರ ಇಟ್ಕೊಂಡು ಮೊದಲಿಗೆ ಶೋಲ್ಡರ್ ಜಾಯಿಂಟನ್ನು ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಂಡು ಒಂದು 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈ ಥರ ಒಂದು ಸ್ಟಿಚ್ಚನ್ನು ಮಾಡಿಕೊಂಡು ಇದಕ್ಕೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾವು ಆರ್ಮೋಲು ನೆಕ್ಕನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಯಾವ ಥರ ಮಾಡೋದು ಅಂತ ನಾನೀಗ ತೋರಿಸ್ತೀನಿ. ಈ ಥರ ಓಪನ್ ಮಾಡಿಕೊಂಡು ಉಲ್ಟಾ ಕಡೆಗೆ ಇಟ್ಕೊಳ್ಬೇಕು. ಉಲ್ಟಾ ಕಡೆಗೆ ಇಟ್ಕೊಂಡು ನೋಡಿ ಇಲ್ಲಿ ಈ ಕಡೆಯಿಂದ ಆರ್ಮೋಲು ಒಂದು ಸೈಡ್ ಕಡೆಯಿಂದ ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಒಂದು 1/4 ಇಂಚಷ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸಣ್ಣದಾಗಿ ನಾವು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈಗ ಒಂದು ಸೈಡು ಆರ್ಮ್ ಹೋಲು ಸ್ಟಿಚ್ ಆಯಿತು. ಈಗ ಇನ್ನೊಂದು ಸೈಡು ಇದೇ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ ನಾನು ಎರಡೂ ಸೈಡು ಆರ್ಮ್ ಹೋಲ್ ಕಡೆ ಸ್ಟಿಚ್ಚನ್ನು ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೆಕ್ಕಿನ ಕಡೆ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ ನೆಕ್ಕಿನ ಕಡೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದು ಕಡೆ ಶೋಲ್ಡರ್ ಕಡೆಯಿಂದ ಈ ಥರ ಡಬಲ್ ಫೋಲ್ಡ್ ಮಾಡಿ ಸಣ್ಣದಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಈ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂದರೆ ಈ ಥರ ಸಣ್ಣದ ಒಂದು ನ್ಯಾಚನ್ನು ಹಾಕ್ಕೊಳ್ಳಿ. ತುಂಬ ಸಣ್ಣದಾಗಿ ಒಂದೊಂದು ಇಂಚ್ ಗ್ಯಾಪ್ಗೆ ಒಂದೊಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ರೌಂಡ್ ಶೇಪು ಕರೆಕ್ಟಾಗಿ ಬರುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ ಈ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ. ಈಗ ನಾನು ಪೂರ್ತಿ ಸ್ಟಿಚ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನೆಕ್ಕು ಮತ್ತು ಆರ್ಮ್ ಹೋಲನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ಸೈಡ್ ಜಾಯಿಂಟನ್ನು
ಮಾಡ್ಕೊಳ್ಳೋಣ. ನೋಡಿ, ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಫ್ಯಾಬ್ರಿಕ್ಕನ್ನು ಈ ಥರ ನೀಟಾಗಿ ಹಾಕಿ ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಹಾಕಿ ಇಟ್ಕೊಂಡು ಒಂದ್ರ ಮೇಲೆ ಒಂದು, ಈಗ ನಾವು ಮಾರ್ಜಿನ್ಗೋಸ್ಕರ 2 ಇಂಚನ್ನು ಬಿಟ್ಟಿದ್ದೀವಿ. 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೈಡ್ಸು ಓಪನನ್ನು ಇಡಬೇಕು. ಅದಕ್ಕೋಸ್ಕರ 4 ಇಲ್ಲ 4.5 5 ಇಂಚಿಗೂ ಇಟ್ಕೊಳ್ಬೋದು. ಇಲ್ಲಿ 4.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಳ್ತೀನಿ. ಈ ಕಡೆಯೂ ಸಹ ಇದೇ ಥರ 4.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ತೀನಿ. ಈ ಥರ ಮಾರ್ಕನ್ನು ಮಾಡಿಕೊಂಡು 2 ಇಂಚು ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿಗೆ ನಾವು ಇಲ್ಲಿಂದ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. 2 ರಿಂದ 3 ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ನಾವು ಈ ಥರ. ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಮರಿಬಾರ್ದು. ಇದೇ ಥರ 2 ಸೈಡು ಸ್ಟಿಚ್ ಮಾಡಿ ನಾನು ಈಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನಾವು ಈ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಸಮಾನವಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಓಪನನ್ನು ಇಡ್ತೀವಿ. ಅದಕ್ಕೋಸ್ಕರ ಇಲ್ಲಿವರೆಗೂ 1 ಇಂಚ್ ಒಳಗಡೆಗೆ ಈ ಥರ ಮಾರ್ಕನ್ನು ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡಿಕೊಂಡು ಈಗ ಇದನ್ನು ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಈ ಬಾಟಮನ್ನು ನಾವು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಈಗ ಇನ್ನೊಂದು ಪಾರ್ಟ್ಗೂ ಇದೇ ಥರ ನಾನು ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ನೋಡಿ, ಈ ಥರ 2 ಸೈಡು ಸ್ಟಿಚ್ಚನ್ನು ಮಾಡಿಕೊಂಡು ಈಗ ಅದಕ್ಕೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಡ್ರೆಸ್ಗೆ ಓಪನ್ಸ್ ಇಡುವಾಗ ಯಾವ ಥರ ಸ್ಟಿಚ್ ಮಾಡ್ಕೊಳ್ತೀವೋ ಅದೇ ಥರ ಇಲ್ಲೂ ಸಹ ನಾವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದು 1/2 ಇಂಚಿಗೆ ಫೋಲ್ಡನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿವರೆಗೂ ನಾವು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಈ ಥರ ತಿರುಗಿಸ್ಕೊಳ್ಬೇಕು. ಈ ಥರ ತಿರುಗಿಸ್ಕೊಂಡು ಈ ಕಡೆ ಇದನ್ನು ನಾವು ಈ ಥರ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಮತ್ತೆ ನಾವು ಇದನ್ನು ಈ ಥರ ತಿರುಗಿಸ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ನಾನು ಈ ಥರ ಒಂದು ಸೈಡು ಸ್ಟಿಚ್ಚನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಇನ್ನೊಂದು ಸೈಡು ಸಹ ಇದೇ ಥರ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡಿ, ಈಗ 2 ಸೈಡು ನಮಗೆ ಸ್ಟಿಚಿಂಗ್ ಆಯಿತು. ಯಾವ ಥರ ಬಂದಿದೆ ಪೆಟಿಕೋಟು ಅನ್ನೋದನ್ನು ತೋರಿಸ್ತೀನಿ. ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಒಂದು ವಿಷಯ ಫ್ರೆಂಡ್ಸ್, ರಫ್ ಸ್ಟಿಚ್ಚನ್ನು ನಾವು ಸ್ಟಾರ್ಟಿಂಗು ಎಂಡಿಂಗಲ್ಲಿ ಹಾಕ್ಕೊಳ್ಳೋದು ಮರಿಬಾರ್ದು. ನೋಡಿ ಫ್ರೆಂಡ್ಸ್, ನಮಗೆ ಪೆಟಿಕೋಟು ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ನೋಡಿ, ಈ ಥರ ಓಪನ್ಸನ್ನು ನಾವು ಇಟ್ಕೊಂಡ್ರೆ ಹಾಕ್ಕೊಳ್ಳೋವಾಗ ತೆಗೆಯುವಾಗ ಫ್ರೀಯಾಗಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಓಪನ್ಸನ್ನು ಇಟ್ಕೊಳ್ಬೇಕು. ನೋಡಿ, 2 ಸೈಡು ನಮಗೆ ಫಿನಿಶಿಂಗು ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನೆಕ್ ಪಾರ್ಟು ಬಂದಿದೆ. ಈ ಥರ ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ ನೀವು ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಈ ಟಿಪ್ಸನ್ನು ಫಾಲೋ ಮಾಡಿ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಸಿಂಪಲ್ಲಾಗಿ ಡ್ರೆಸ್ನ ಪೆಟಿಕೋಟ್ ಸ್ಟಿಚ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.